ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಧಿಕೃತ ನಿವಾಸ ಶ್ವೇತಭವನದ ಮೇಲೆ ಶನಿವಾರ ಸಂಜೆ ಮತ್ತೆ ಗುಂಡಿನ ದಾಳಿ ನಡೆದ ವರದಿಯಾಗಿದೆ. ಘಟನೆಯ ವೇಳೆ ಟ್ರಂಪ್ ಭವನದೊಳಗೆ ಇದ್ರು ಮತ್ತು ಅವರು ಯಾವುದೇ ಗಾಯಗಳಿಲ್ಲದೆ ಪಾರಾಗಿದ್ದಾರೆ. ಪ್ರಕರಣದ ತನಿಖೆಯನ್ನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೈಗೆತ್ತಿಕೊಂಡಿದೆ. ಮಾಹಿತಿ ಪ್ರಕಾರ ಶ್ವೇತಭವನದ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಸಂಚರಿಸುತ್ತಿದ್ದ ಒಬ್ಬ ವ್ಯಕ್ತಿ ಏಕಾಏಕಿ ಭದ್ರತಾ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಿದ್ದಾನೆ. ತಕ್ಷಣ ಪ್ರತಿಕ್ರಿಯೆ ನೀಡಿದ ಸೀಕ್ರೆಟ್ ಸರ್ವಿಸ್ ಭದ್ರತಾ ಸಿಬ್ಬಂದಿ ದಾಳಿಕೋರನ ಮೇಲೆ ಗುಂಡು ಹಾರಿಸಿದ್ದು, ಘಟನೆಯಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಘಟನಾ ಸ್ಥಳದ ಸಮೀಪದಲ್ಲಿದ್ದ ಪತ್ರಕರ್ತರೊಬ್ಬರ ಪ್ರಕಾರ ಸುಮಾರು 20 ರಿಂದ 30 ಸುತ್ತು ಗುಂಡಿನ ಸದ್ದು ಕೇಳಿ ಬಂದಿದ್ದು, ಕೆಲ ಕಾಲ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ದಾಳಿಯ ನಿಖರ ಉದ್ದೇಶ ಇನ್ನೂ ಬಹಿರಂಗವಾಗಿಲ್ಲ. ದಾಳಿಕೋರನನ್ನ ನಾಸಿರೆ ಬೆಸ್ಟ್ ಎಂದು ಗುರುತಿಸಲಾಗಿದೆ. ಆತ ಮೇರಿಲ್ಯಾಂಡ್ ರಾಜ್ಯದ ನಿವಾಸಿ. ವರದಿಗಳ ಪ್ರಕಾರ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದನೆಂದು ಶಂಕಿಸಲಾಗಿದೆ. ಶ್ವೇತಭವನದ ಸಮೀಪ ತಿರುಗಾಡಿದ ಪ್ರಕರಣಗಳಲ್ಲಿ ಈತನನ್ನ 2 ಬಾರಿ ಬಂಧಿಸಲಾಗಿತ್ತು. ಇದೇ ವೇಳೆ ಶ್ವೇತಭವನದ ಸಮೀಪ ಬರಬಾರದು ಎಂದು ನ್ಯಾಯಾಲಯ ಈತನಿಗೆ ನಿರ್ಬಂಧ ಹೇರಿದ್ರು ಅದನ್ನು ಉಲ್ಲಂಘಿಸಿದ್ದಾನೆ ಎಂದು ವರದಿಗಳು ಹೇಳಿವೆ. ಜೊತೆಗೆ ತಾನೇ ಜೀಸಸ್ ಕ್ರೈಸ್ಟ್ ಎಂದು ಅವನು ನಂಬಿದ್ದನೆಂಬ ಮಾಹಿತಿಯು ಹೊರಬಿದ್ದಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಶ್ವೇತಭವನದ ಭದ್ರತೆ ಕುರಿತ ಚರ್ಚೆಗಳು ಹೆಚ್ಚಾಗುತ್ತಿರುವ ನಡುವೆ ಈ ರೀತಿಯ ದಾಳಿ ಮತ್ತೆ ಸಂಭವಿಸಿರುವುದು ಅಮೆರಿಕ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಹೊಸ ಆತಂಕ ಹುಟ್ಟಿಸಿದೆ.